guys, welcome back to Amrita Nagraj YouTube channel. ಸೊ ಗೈಸ್, ಇವತ್ತು ನಾನು ನಿಮ್ಮೆಲ್ಲರಿಗೂ ಸಿಂಪಲ್ ಆ್ಯಂಡ್ ಈಸಿ ಆಗಿರೋ ಫಿಶ್ ಸಾಂಬಾರ್ ರೆಸಿಪಿನ ಹೇಳ್ಕೊಡ್ತೀನಿ. ಈ ರೆಸಿಪಿ ನಮ್ಮಮ್ಮಂಗೆ ಅವರಮ್ಮ ಹೇಳ್ಕೊಟ್ಟಿರೋದು. ಆ್ಯಂಡ್ ಬನ್ನಿ ನಾನು ನಿಮ್ಮೆಲ್ಲರಿಗೂ ಹೇಳ್ಕೊಡ್ತೀನಿ ಈ ರೆಸಿಪಿ ಹೇಗೆ ಮಾಡೋದು ಅಂತ. ಸೊ ಫಸ್ಟ್ ಇಂಗ್ರೀಡಿಯೆಂಟ್ಸ್ನ ನೋಡೋಣ. ನಾನಿಲ್ಲಿ ಫಸ್ಟ್ ಚಕ್ಕೆ ಲವಂಗನ ತೊಗೊಂಡಿದ್ದೀನಿ ಆ್ಯಂಡ್ ಸ್ವಲ್ಪ ಚಕ್ಕೆ ಲವಂಗ ತೊಗೊಬೇಕು. ಆಮೇಲೆ ಟ್ಯಾಮ್ರಿನ್ನ ತೊಗೊಂಡಿದ್ದೀನಿ, ಆಮೇಲೆ ಶುಂಠಿನ ತೊಗೊಂಡಿದ್ದೀನಿ, ಆಮೇಲೆ ಇಲ್ಲಿ ಒಂದು ಈರುಳ್ಳಿನ ತೊಗೊಂಡಿದ್ದೀನಿ ಆ್ಯಂಡ್ 3 ಟೊಮ್ಯಾಟೋನ ತೊಗೊಂಡಿದ್ದೀನಿ ಆ್ಯಂಡ್ ಒಂದು ಚಿಕ್ಕ ಕೈ ಹಿಡಿಯಷ್ಟು ಸ್ವಲ್ಪ ಕಾಯಿ, ಆಮೇಲೆ ಬೆಳ್ಳುಳ್ಳಿ ತೊಗೊಂಡಿದ್ದೀನಿ. ಆಮೇಲೆ ಸಾಂಬಾರು ಪುಡಿ, ನಿಮ್ಮ ಸಾಂಬಾರು ಪುಡಿ ಏನಾದರೂ ಖಾರ ಇಲ್ಲ ಅಂದರೆ ನೀವು ಎಕ್ಸ್ಟ್ರಾ ಖಾರನ ಹಾಕ್ಕೊಬೋದು. ಇಲ್ಲ, ನಾವಿಲ್ಲಿ ಬೇರೆ ಖಾರಕ್ಕೆ ಸಾಂಬಾರು ಪುಡಿ ಅಷ್ಟೇ ಹಾಕ್ತಾ ಇರೋದು. ಸೊ ಇಲ್ಲಿ ನಾವು 2.5 ಸ್ಪೂನಷ್ಟು ಸಾಂಬಾರು ಪುಡಿನ ಹಾಕ್ತಾಯಿದ್ದೀವಿ. ಆಮೇಲೆ ಪುದೀನ, ಕೊತ್ತಂಬರಿ, ಕರಿಬೇವೆಲ್ಲ ತೊಗೊಳ್ಬೇಕು. ಆಮೇಲೆ ಎಲ್ಲ ಮಿಕ್ಸ್ಚರ್ನ ನಾವು ಮಿಕ್ಸಿಗೆ ಹಾಕ್ಕೊಂಡು ರುಬ್ಕೊಬೇಕು. ಇಲ್ಲಿ ಎಲ್ಲನೂ ಒಂದೇ ಸಮ ಹಾಕ್ಕೊಂಡು ಟೊಮ್ಯಾಟೊ, ಕಾಯಿ ಎಲ್ಲ ಹಾಕ್ಕೊಂಡು ಫಸ್ಟ್ ರುಬ್ಕೊಂಬಿಡೋಣ. ನಾವು ನೀರು ಹಾಕ್ದಿರ ರುಬ್ಬಬೇಕು, ಯಾಕಂದರೆ ಟೊಮ್ಯಾಟೊ ನೀರನ್ನ ಬಿಡುತ್ತಲ್ವ, ಅದಕ್ಕೆ ನಾವು ನೀರು ಹಾಕ್ಕೊಂಡಿರ ಎಲ್ಲ ಇಂಗ್ರೀಡಿಯೆಂಟ್ಸು ಎಲ್ಲನೂ ಒಟ್ಟಿಗೆ ಹಾಕ್ಕೊಂಡು ರುಬ್ಬಬೇಕು. ಸ್ಮೂತಾಗಿ ಪೇಸ್ಟ್ ಮಾಡಿಬಿಡ್ಬೇಕು. ನಮ್ಮ ಫಿಶ್ ಸಾಂಬಾರ್ಗೆ ಮಸಾಲ ಬಂದು ಇಷ್ಟೇ. ಎಷ್ಟು ಸಿಂಪಲಾಗಿ ಫಿಶ್ಗೆ ಮಸಾಲ ಹಾಕ್ತೀವೋ ಅಷ್ಟೇ ಟೇಸ್ಟಿಯಾಗಿರುತ್ತೆ. ತುಂಬ ಜಾಸ್ತಿ ಮಸಾಲ ಹಾಕ್ಬಾರ್ದು ಇದಕ್ಕೆ, ಆವಾಗ ಟೇಸ್ಟ್ ಚೆನ್ನಾಗಿರಲ್ಲ. ಎಷ್ಟು ಸಿಂಪಲಾಗಿ ಮಾಡ್ತೀವೋ ಅಷ್ಟು ಟೇಸ್ಟಿಯಾಗಿರುತ್ತೆ. ಸೊ ಬನ್ನಿ ಈ ಮಸಾಲ ಎಲ್ಲ ರುಬ್ಕೊಂಬಿಡೋಣ. ಇವಾಗ ಈ ಮಸಾಲಾನೆಲ್ಲ ಸ್ವಲ್ಪ ತರಿಯಾಗಿ ರುಬ್ಕೊಂಡಾದಮೇಲೆ ನಾವಿಲ್ಲಿ ಸಾಂಬಾರು ಪುಡಿನ ಹಾಕ್ತಾಯಿದ್ದೀವಿ. ಯಾಕಂದರೆ ಅದು ಫುಲ್ ಮಿಕ್ಸಿ ಜಾರೆಲ್ಲ ತುಂಬೋಗಿದ್ದರೆ ನೀವು ಆಮೇಲೆ ಹಾಕ್ಕೊಬೋದು. ಈ ಥರ ಸ್ವಲ್ಪ ಅರ್ಧ ರುಬ್ಬಿಟ್ಟು ಹಾಕ್ಕೊಬೋದು. ಇಲ್ಲಾಂದರೆ ನೀವು ದೊಡ್ಡ ಮಿಕ್ಸಿ ಜಾರ್ಗೆ ಹಾಕ್ಕೊತಾ ಇದ್ದೀರಾ ಅಂದರೆ ಫುಲ್ಲಾಗಿ ಎಲ್ಲನೂ ಹಾಕ್ಬಿಟ್ಟು ನೀಟಾಗಿ ಸ್ಮೂತಾಗಿ ಪೇಸ್ಟ್ ಮಾಡಿಬಿಡ್ಬೇಕು. ಇಲ್ಲಿ ಎಷ್ಟು ಚೆನ್ನಾಗಿದೆ ನೋಡಿ, ಫುಲ್ ಸ್ಮೂತ್ ಪೇಸ್ಟ್ ಮಾಡಿಬಿಟ್ಟಿದ್ದೀನಿ. ಫುಲ್ ಚೆನ್ನಾಗಿದೆ, ಫುಲ್ ತರಿ ಒಂಚೂರು ಇಲ್ಲ, ಫುಲ್ ಸ್ಮೂತ್ ಪೇಸ್ಟ್ ಆಗಿದೆ. ಸೊ ಬನ್ನಿ ಇವಾಗ ರೆಸಿಪಿನ ಸ್ಟಾರ್ಟ್ ಮಾಡೋಣ. ಫಸ್ಟ್ ಒಂದು ಬಾಣಲೆಯಲ್ಲಿ ಎಣ್ಣೆ ಹಾಕ್ಕೊಬೇಕು. ಎಣ್ಣೆ ಸ್ವಲ್ಪ ಕಾದ್ಮೇಲೆ ಜೀರಿಗೆನ ಹಾಕ್ಕೊಬೇಕು. ಜೀರಿಗೆನೂ ಸ್ವಲ್ಪ ಚಿಟಪಟ ಅಂದು ನೀಟಾಗಿ ಅರೋಮ ಬಿಟ್ಕೊಳ್ಳುತ್ತೆ. ಸೊ ಅದಾದಮೇಲೆ ನಾವು ಕರಿಬೇವನ್ನ ಹಾಕ್ಕೊಬೇಕು. ನಾವು ಕರಿಬೇವು ಅಲ್ಲಿ ತೋರಿಸಿದ್ನಲ್ಲ, ಅದನ್ನು ಮಿಕ್ಸಿ ಜಾರ್ಗೆ ಹಾಕ್ಕೊಬಾರ್ದು. ಅದು ಇವಾಗ ಈ ಥರ ಎಣ್ಣೆಗೆ ಹಾಕ್ಕೊಬೇಕು. ಆವಾಗ ಅದು ಸ್ವಲ್ಪ ಜಾಸ್ತಿ ಏನಾದರೂ ಮಿಕ್ಸಿಗೆ ನಾವೇನಾದ್ರು ಕರಿಬೇವು ಹಾಕ್ಕೊಂಬಿಟ್ರೆ ಅದೊಂಥರ ಕಸರೆ ಟೇಸ್ಟ್ ಬಿಡುತ್ತಲ್ಲ. ಸೊ ಅದಕ್ಕೆ ನಾವು ಅದಕ್ಕೆ ಹಾಕ್ಕೊಂಡಿರ ಹಿಂಗೆ ಎಣ್ಣೆ ಒಳಗಡೆ ಹಾಕ್ಕೊಂಡು ಅದನ್ನು ನೀಟಾಗಿ ಚಿಟಪಟ ಅನ್ನತ್ತೆ. ಅದಾದಮೇಲೆ ನಾವು ಇದಾದಮೇಲೆ ಮಸಾಲಾನ ಹಾಕ್ಕೊಬೇಕು. ಮಸಾಲ ನೀಟಾಗಿ ನಾವು ರುಬ್ಕೊಂಡಿದ್ವಲ್ಲ ಆ ಮಸಾಲಾನ ಹಾಕ್ಕೊಬೇಕು. ಇಷ್ಟು ಏನೂ ಇಲ್ಲ, ಸಿಂಪಲ್ ಆಗಿದೆ ರೆಸಿಪಿ ಆ್ಯಂಡ್ ತುಂಬ ಟೇಸ್ಟಿಯಾಗಿಯೂ ಇರುತ್ತೆ. ಸೊ ಈ ಮಸಾಲಾನ ಹಾಕ್ಕೊಬೇಕು. ಮತ್ತು ಮಿಕ್ಸಿ ಜಾರಲ್ಲಿ ಏನಾದರೂ ಎಕ್ಸೆಸ್ ಮಸಾಲ ಏನಾದರೂ ಮೆತ್ಕೊಂಡಿದ್ರೆ ಅದಕ್ಕೂ ಸ್ವಲ್ಪ ನೀರು ಹಾಕ್ಕೊಂಡು ಅದನ್ನು ಹಾಕ್ಕೊಂಡು ನೀಟಾಗಿ ಅದನ್ನು ಕಲಿಸ್ಬೇಕು. ಆಮೇಲೆ ನೀಟಾಗಿ ಅದನ್ನು ಕುದಿಯೋಕ್ಕೆ ಬಿಡಬೇಕು. ಯಾಕಂದರೆ ನಾವು ಈ ಟೈಮಲ್ಲಿ ಮೀನು ಹಾಕಿಬಿಟ್ರೆ ಮೀನು ಕಂಪ್ಲೀಟಾಗಿ ಬಿಟ್ಕೊಂಡ್ಬಿಡುತ್ತೆ. ಅದಕ್ಕೆ ನಾವು ಇವಾಗ ಮೀನು ಹಾಕೋಂಗಿಲ್ಲ, ಜಸ್ಟ್ ಮಸಾಲ ಹಾಕಿ ಮಸಾಲಾನ ಬೇಯಿಸ್ಬೇಕು. ಅದು ರಾ ಸ್ಮೆಲ್ ಏನಿದೆ ಅದನ್ನು ಹೋಗಬೇಕಲ್ಲ, ಸೊ ಅದನ್ನು ಬೇಯಿಸ್ಬೇಕು. ಇಲ್ಲಿ ನಾನಿವಾಗ ನೀರನ್ನ ಹಾಕ್ಕೊಳ್ತಾ ಇದ್ದೀನಿ ಆ್ಯಂಡ್ ನೀರು ಹಾಕ್ಕೊಂಡಾದ್ಮೇಲೆ ಅದು ನೀಟಾಗಿ ಬೇಯಿಸೋಣ, ಕುದಿಯೋಕ್ಕೆ ಬಿಡೋಣ. ಆಮೇಲೆ ನಾವು ಇದಕ್ಕೆ ರುಚಿಗೆ ತಕ್ಕಷ್ಟು ಉಪ್ಪನ್ನ ಹಾಕ್ಕೊಬೇಕು. ಉಪ್ಪನ್ನ ಹಾಕ್ಕೊಂಡು ಲಿಡ್ನ ಕ್ಲೋಸ್ ಮಾಡಿ ಕುದಿಯೋಕ್ಕೆ ಬಿಡೋಣ. ಇವಾಗ ನೋಡ್ತಾ ಇರ್ಬೋದು ಎಷ್ಟು ಚೆನ್ನಾಗಿ ಕುದೀತಾ ಇದೆ. ಸ್ಮೆಲ್ಲು ಅಷ್ಟೇ ಎಷ್ಟು ಸಖತ್ತಾಗಿತ್ತು ಆ್ಯಂಡ್ ಟೇಸ್ಟ್ ಕೂಡ ಸೂಪರ್ವಾಗಿತ್ತು. ನಾನಿಲ್ಲಿ ವಿಡಿಯೋ ನೋಡ್ತಾ ಇದ್ರೇ ಎಷ್ಟು ಆಸೆ ಆಗ್ತಾಯಿದೆ ಗೊತ್ತಾ. ಆ್ಯಂಡ್ ಇವಾಗ ಇದಾದಮೇಲೆ ನಾವು ಸ್ಟೋವ್ನ ಸಣ್ಣ ಮಾಡಿಬಿಟ್ಟು ಮೀನನ್ನ ಹಾಕ್ಕೊಬೇಕು. ನಾನಿಲ್ಲಿ ಬ್ಲ್ಯಾಕ್ ಪಾಂಪ್ರೆಟ್ ಮೀನನ್ನ ಹಾಕ್ಕೊತಾ ಇದ್ದೀನಿ. ಸೊ ಇದನ್ನು ಹಾಕ್ಕೊಂಡು ಸಣ್ಣ ಮಾಡಿಬಿಟ್ಟು ಒಂದು 10 ನಿಮಿಷದಿಂದ 15 ನಿಮಿಷವರೆಗೂ ನಾವು ಇದನ್ನು ಸಿಮ್ಮಲ್ಲಿ ಬೇಯಿಸ್ಬೇಕು ಮೀನನ್ನ. ಇಲ್ಲ
ಯಾಕಂದರೆ ಹೈ ಫ್ಲೇಮಲ್ಲಿ ಬೇಯಿಸಿದ್ರೆ ಮೀನು ಬಿಟ್ಕೊಂಬಿಡುತ್ತೆ. ಅದಕ್ಕೆ ಲೋ ಸಿಮ್ಮಲ್ಲಿ ಒಂದು 10-15 ನಿಮಿಷ, ಇನ್ನೊಂದು 20 ನಿಮಿಷವರೆಗೂ ಲೋ ಸಿಮ್ಮಲ್ಲಿ ಬೇಯಿಸಬೇಕು. ಆ್ಯಂಡ್ ಇಷ್ಟೆಲ್ಲ ಪ್ರಾಸೆಸ್ ಆದಮೇಲೆ ನಮ್ಮ ಫಿಶ್ ಸಾಂಬಾರ್ ಈಸ್ ರೆಡಿ ಟು ಸರ್ವ್. ಸೂಪರ್ ಟೇಸ್ಟಿ ಆ್ಯಂಡ್ ಡೆಲಿಷಿಯಸ್ ಆಗಿರುತ್ತೆ. ಸೊ ನಿಮ್ಗೇನಾದರೂ ಈ ರೆಸಿಪಿ ಇಷ್ಟ ಆದರೆ ಲೈಕ್ ಮಾಡಿ, ಶೇರ್ ಮಾಡಿ ಆ್ಯಂಡ್ ಸಬ್ಸ್ಕ್ರೈಬ್ ಮಾಡಿ. ಮುಂದಿನ ವೀಡಿಯೋ ಜೊತೆ ಸಿಗ್ತೀನಿ. ಬಾಯ್.